ಏನಂದ್ರೆ ಏನಂದ್ರೆ ಟೀ ತಗೊಂಬಂದಿದೀನಿ, ಎದ್ ಕುಡೀರಿ. ಹಲೋ ಮಚ್ಚಿ. ಹಾಂ ಹೇಳ್ ರಘು. ಏಯ್ ನಾಳೆ ಬೆಂಗಳೂರು ಬರೋಣ ಅಂತಿದ್ದೀನಿ ಕಣೋ. ಹೌದಾ? ಹೌದು ಕಣೋ, ಒಂದು ಚಿಕ್ಕ ಕೆಲಸ ಇದೆ. ಹೇಯ್ ಸೂಪರ್ ಮಗ. ಅದಕ್ಕೆ ನಾಳೆ ಹೊರಟು ಬರೋಣ ಅಂತಿದ್ದೀನಿ. ಏನ್ ನಾಳೆ ಬರ್ತೀಯಾ? ಹೌದು ಕಣೋ, ಅಲ್ಲಿ ಬಂದು ನಿಮ್ಮ ಮನೆಯಲ್ಲಿ 2 ದಿವಸ ಇರೋಣ ಅಂತಿದ್ದೀನಿ. ಏ ಓಕೆನಾ? ಯಾಕೆ ಹಂಗೆಲ್ಲ ಕೇಳ್ತೀಯ, ಬಾರೋ. ಸರಿ ಮಚ್ಚಿ, ನಿನ್ನ ಲೊಕೇಶನ್ ಕಳಿಸ್ಬಿಡು, ನಾನು ಆಟೋಲ್ಲಿ ಬಂದ್ಬಿಡ್ತೀನಿ. ನೀನು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ನನಗೆ ಕಾಲ್ ಮಾಡು, ಹೌದಾ? ನಾನೇ ಅಲ್ಲಿಗೆ ಬಂದು ಪಿಕಪ್ ಮಾಡ್ತೀನಿ. ಆಮೇಲೆ ಮಚ್ಚಿ, ಮುಖ್ಯವಾದ ಕೆಲಸದ ಮೇಲೆ ಬರ್ತಾ ಇದ್ದೀನಿ, ಜೊತೆಗೆ ಇದು ನನಗೆ ಹೆಲ್ಪ್ ಮಾಡೋ. ಹಾಂ ಸರಿ ಕಣೋ, ನೋಡ್ಕೊಳ್ಳೋಣ. ತುಂಬ ಥ್ಯಾಂಕ್ಸ್ ಕಣೋ, ಬಿಡ್ತೀನಿ, ನಾಳೆ ನೋಡೋಣ. ಯಾರ್ರೀ ಫೋನ್ ಮಾಡಿದ್ದು? ನನ್ನ ಫ್ರೆಂಡು ರಘು ಊರಿಂದ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ನಮ್ಮನೇಲಿ ಇರ್ತಾನೆ. ಓ ಆಯ್ತು ರೀ. ಬೆಳಗ್ಗೆ ಟಿಫನ್ ಏನ್ರಿ ಮಾಡೋದು? ನಿನಗೇನನ್ಸುತ್ತೆ ಅದನ್ನು ಮಾಡು ಕವಿತಾ, ಏನು ಮಾಡಿದ್ರೂ ಓಕೆ ನನಗೆ. ಏನಂದ್ರೆ ಮನೆ ಖರ್ಚಿಗೆ ಅಂತ ನನ್ನ ಹತ್ರ ಚೂರು ಸಹ ದುಡ್ಡೇ ಇಲ್ಲ ರೀ. ಫ್ರೀ ಆಗಿಬಿಡು, ನಾನೇನಾದ್ರೂ ರೆಡಿ ಮಾಡಿಕೊಡ್ತೀನಿ. ಪ್ರೊವಿಷನ್ಸು ಎಲ್ಲ ಖಾಲಿ ಆಯ್ತು ರೀ. ನಾನು ಯಾವ್ದೆಲ್ಲ ಸಾಮಾನು ಬೇಕು ಅಂತ ಲಿಸ್ಟ್ ಕೊಡ್ತೀನಿ, ಸ್ವಲ್ಪ ಅದನ್ನ ಮಾತ್ರ ಹೋಗಿ ತಗೊಂಬರ್ತೀರಾ? ಇಲ್ಲಿ ನೋಡೆ, ಇವಾಗ ನನ್ನ ಕೈಯಲ್ಲಿ ₹1 ಕೂಡ ಇಲ್ಲ. 1-2 ದಿನ ವೇಟ್ ಮಾಡು, ನಾನು ಹೇಗಾದರೂ ರೆಡಿ ಮಾಡಿಕೊಡ್ತೀನಿ. ಯಾವಾಗ ಕೇಳಿದ್ರು ಹೀಗೆ ಹೇಳಿದ್ರೆ ಏನ್ರಿ ಮಾಡೋದು? ಮನೇಲಿ ಒಂದ್ ವಸ್ತುನೂ ಇಲ್ಲ ರೀ. ಇದು ಸಾಲದು ಅಂತ ನಾಳೆ ನಿಮ್ ಫ್ರೆಂಡು ಊರಿಂದ ಬರ್ತಾ ಇದ್ದಾರೆ. ಏನ್ ಹೇಳೋದು, ಎಲ್ಲ ನನ್ನ ಹಣೆ ಬರಹ. ಛೇ. ಸರಿ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ. ಹಲೋ. ಹಲೋ. ಹೇಳು ದೀಪಾ. ಏ ಕವಿತಾ, ನಿನಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಾನೆ ಕಾಲ್ ಮಾಡ್ದೆ. ನಮ್ ಫ್ರೆಂಡ್ಸ್ ಎಲ್ಲರೂ ಈ ವಾರ ಟೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಅದೇ ನೀನು ಬರ್ತೀಯ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ಟೂರಾ? ಹೌದು ಕಣೆ. ಯಾವ ಊರಿಗೆ ಹೋಗ್ತಾ ಇದೀರಿ ಎಲ್ರು? ಎಷ್ಟು ಬಜೆಟ್ ಆಗುತ್ತೆ? ಕೊಡೈಕನಾಲ್ಗೆ ಕಣೆ. ಫುಡ್ಡು ಆಮೇಲೆ ಹೋಟೆಲು ಇದೆಲ್ಲ ಸೇರಿ ಒಬ್ರಿಗೆ ₹5,000 ಆಗತ್ತೆ. ಜಾಲಿಯಾಗಿರುತ್ತೆ ಕಣೆ, ನೀನು ಬರ್ಬೇಕಾಯ್ತಾ? ಏ ಏನಾಯ್ತೆ, ಯಾಕೆ ಸುಮ್ನೆ ಇದ್ಯಾ? 5,000 ಆಗುತ್ತಾ? ಇಲ್ಲ ಬೇಡ ದೀಪಾ, 5,000 ಅಂದ್ರೆ ಖಂಡಿತ ಅವ್ರ ಹತ್ರನೇ ಕೇಳ್ಬೇಕು. ಅವ್ರು ಈಗ ಇರೋ ಪರಿಸ್ಥಿತಿಯಲ್ಲಿ ಕೊಡೋದಿಲ್ಲ. ನೀವು ಮಾತ್ರ ಹೋಗ್ ಬನ್ರೆ. ಆಯ್ತು ಕಣೆ, ಮತ್ತೆ ನಿನ್ನಿಷ್ಟ.
ಹಾ ಏನ್ ಹೇಳ್ರಿ? ಮಧ್ಯಾಹ್ನ ಊಟಕ್ಕೆ ಏನಮ್ಮ ಮಾಡ್ತಾ ಇದೀಯಾ? ಸಾಂಬಾರೇ ಮಾಡ್ತಾ ಇದ್ದೇನ್ರಿ. ಸಾಂಬಾರ? ನನ್ನ ಫ್ರೆಂಡು ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಕರಿತಾ ಇದ್ದಾನೆ. ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ನೀನು ನಿನಗೆ ಮಾತ್ರ ಮಾಡ್ಕೊಂಡು ತಿನ್ಕೋ. ನಾನು ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸರಿನಾ? ಹಾ ಆಯ್ತು ರೀ. ಇಟ್ಬಿಡು. ಹ್ಮ್ ಏ ಕವಿತಾ, ಹ್ಮ್ ಯಾಕೆ ಮಧ್ಯಾಹ್ನ ತಿನ್ಬೇಕಾಯ್ದು ಊಟನ ಇವಾಗ ತಿಂತಾ ಇದೀಯಾ? ಗಂಟೆ 5 ಆಗ್ತಿದೆ. ಅಡಿಗೆ ಮಾಡಿ ಮುಗ್ಸಕ್ಕೆ 4 ಗಂಟೆ ಆಗೋಯ್ತು ರೀ. ಹೌದಾ? ಹ್ಮ್ ಯಾಕೆ, ಏನಾಯ್ತು? ಯಾಕಷ್ಟು ಲೇಟು? ಬೆಳಿಗ್ಗೆನೆ ಗ್ಯಾಸ್ ಖಾಲಿ ಅಂತ ಹೇಳಿದ್ನಲ್ಲ. ಸರಿ ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡೋಣ ಅಂತ ನೋಡ್ದೆ. ಬರೀ ಅನ್ನಕ್ಕಿಟ್ಟೆ ಅಷ್ಟೇ, ತಕ್ಷಣ ಕರೆಂಟ್ ಹೋಗ್ಬಿಡ್ತು. 2 ಗಂಟೆ ಹೊತ್ತ ಆದ್ಮೇಲೆ ಈಗ ತಾನೇ ರೀ ಬಂತು. ಅದಕ್ಕೆ ಇಷ್ಟ್ ಲೇಟ್ ಆಗೋಯ್ತು. ನೀವ್ ಮಧ್ಯಾಹ್ನ ಏನ್ ತಿಂದ್ರಿ? ನಿಮ್ ಫ್ರೆಂಡ್ ಏನ್ ತೆಗ್ಸ್ಕೊಟ್ರು? ಮಟನ್ ಬಿರಿಯಾನಿ ಕಣೆ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಹೋಟ್ಲಿದೆ, ಅಲ್ಲಿಗೆ ಹೋಗಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಕವಿತಾ. ಹೋಗ್ಲಿ ಬಿಡಿ, ನಿಮಗಾದ್ರೂ ಅಲ್ಲಿ ಒಳ್ಳೆ ಊಟ ಸಿಕ್ತಲ್ಲ. ಇಲ್ಲಿ ನನ್ನ ನೋಡಿ, ಬರೀ ಸಾಂಬಾರ್ ಇಡಕ್ಕೆ 2 ಗಂಟೆ ಹೊತ್ತು ಮೇಲೆ ಆಗೋಯ್ತು. ಹಾ ಹೇಳು ರಘು, ಬಸ್ ಹತ್ತಾಯ್ತಾ? ಹೌದು ಕಣೋ, ಇವಾಗಲೇ ಬಸ್ ಎತ್ತು ಕೂತಿದ್ದೀನಿ ಕಣೋ. ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಬಸ್ ಹೊರಟ್ಬಿಡುತ್ತೋ. ನಾಳೆ ಬೆಳಗಿನ ಜಾವ ಬೆಂಗಳೂರು ರೀಚ್ ಆಗ್ಬಿಡುತ್ತೋ. ಹಾಂ ಸೂಪರ್ ಮಗ. ಇಲ್ಲಿ ನೋಡು ರಘು, ನೀನು ಟೆನ್ಷನ್ ತಗೋಬೇಡ ಕಣೋ. ನೀನು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಬರೋಕ್ಕಿಂತ ಮುಂಚೆ ನಾನು ಅಲ್ಲಿಗಿರ್ತೀನಿ. ಅಲ್ಲಿಂದ ನಾನು ನಿನ್ನ ಪಿಕಪ್ ಮಾಡ್ಕೊತೀನಿ, ಸರಿನಾ? ಹಾಂ ಸರಿ ಕಣೋ. ಸರಿ, ಹುಷಾರಾಗಿ ಬಾ. ಹಾಂ ಸರಿ ಮಚ್ಚಿ, ಬಾಯ್ ಕಣೋ. ರಘು ಕಾಲ್ ಮಾಡಿದ್ದು. ಹ್ಮ್ ಊರಿಂದ ಬಸ್ ಹತ್ತಿದ್ದಾನಂತೆ. ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬರ್ತಾನೆ. ಹೌದೇನ್ರಿ? ಸರಿ ರೀ, ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಟಿಫನ್ ರೆಡಿ ಮಾಡಿರ್ತೀನಿ ನಾನು. ನಿಮ್ ಫ್ರೆಂಡು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ರೀ. ಥ್ಯಾಂಕ್ಸ್ ಕವಿತಾ. ಬಾರೋ. ಕವಿತಾ, ಕವಿತಾ, ಕವಿತಾ. ಹಾ ಬಂದೆ ರೀ. ಇವನೇ ರಘು, ಆಹಾ. ನನ್ನ ಬೆಸ್ಟ್ ಫ್ರೆಂಡ್. ಆಹಾ. ನಾನು ಅವಾಗವಾಗ ಹೇಳ್ತಾ ಇರ್ತೀನಲ್ವಾ, ಹ್ಮ್. ಇವಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಬನ್ನಿರಿ, ನಿಮ್ ಬಗ್ಗೆ ಇವರು ತುಂಬಾ ಹೇಳಿದ್ದಾರೆ. ಯಾಕೆ ನಿಂತ್ಕೊಂಡಿದ್ದೀರಾ? ಒಳಗ್ ಬನ್ನಿ. ಥ್ಯಾಂಕ್ಸ್ ಕಣ್ರಿ, ನಿಮ್ಮನ್ನು ನೋಡಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ರೀ. ಸರಿ ರಘು, ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿರ್ತೀಯಾ? ಆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾವು ಒಟ್ಟಿಗೆ ಟಿಫಿನ್ ಮಾಡೋಣ. ಸರಿ ಕಣೋ. ಹೇ ಕವಿತಾ, ರಘು ಬರ್ತಾ ಇರ್ಬೇಕಾದ್ರೆ ತುಂಬ ಹೊಟ್ಟೆಸು ಅಂತ ಹೇಳ್ತಾ ಇದ್ದ. ಟಿಫನ್ ಏನಾದರೂ ರೆಡಿ ಇದ್ರೆ ಚೆಕ್ ಅಂತ ಎತ್ತಿಡು ಕವಿತಾ. ಅಯ್ಯೋ, ನಾನ್ ನಿನ್ನೆನೆ ನಿಮ್ ಹತ್ರ ಹೇಳಿದ್ನಲ್ಲ, ನಮ್ ಮನೇಲಿ ಅಡಿಗೆ ಮಾಡಕ್ಕೆ ಯಾವ ಸಾಮಾನು ಇಲ್ಲ, ಎಲ್ಲ ತಗೋಬೇಕು. ಬೆಳಗ್ಗೆನೆ ಅಂಗಡಿಗೆ ಹೋಗಿ ತಗೊಳ್ಳೋಣ ಅನ್ಕೊಂಡೆ, ಅಷ್ಟ್ರಲ್ಲೇ ನೀವ್ ಬಂದ್ರೆ ನಾನೇನ್ ಮಾಡೋದು? ಅಯ್ಯಯ್ಯೋ, ಅವ್ನು ಬರ್ಬೇಕಾದ್ರೆ ತುಂಬ ಹೊಟ್ಟೆಸು ಅಂತ ಇದ್ದ. ಇವಾಗ ತಿನ್ನಕ್ಕೇನೂ ಇಲ್ಲ ಅಂತ ಹೇಳಿದ್ರೆ ಅವನೇನು ಅನ್ಕೊಂತಾನೋ. ನೀನೊಂದು ಕೆಲಸ ಮಾಡು, ಮನೇಲಿ ಏನಿದೆಯೋ ಅದನ್ನ ಇಟ್ಕೊಂಡು ರೆಡಿ ಮಾಡಿಕೊಡು, ಸರಿನಾ? ಆಯ್ತು ರೀ. ಮನೇಲಿ ರವೆ ಮಾತ್ರನೇ ಇದೆ, ಅದನ್ನಿಟ್ಕೊಂಡು ಏನ್ ಮಾಡೋದು? ರವೆಯಲ್ಲಿ ಉಪ್ಪಿಟ್ಟು ಬೇಕಾದ್ರೆ ಮಾಡ್ಬೋದು. ಅಷ್ಟು ಸಾಕಣೆ, ಬೇಗ ರವಾದಿಂದ ಉಪ್ಪಿಟ್ಟು ಮಾಡ್ಬಿಡು. ನಾನು ಅವನ ಹತ್ರ ಏನಾದ್ರೂ ಹೇಳಿ ನಿಭಾಯಿಸ್ತೀನಿ, ಸರಿನಾ?
ಸಾಕು ರೀ ಸಾಕು. ಸಾಕು ಸಾಕು. ಹ್ಮ್. ಏ ಚೆನ್ನಾಗಿ ತಿನ್ನು. ನನ್ನ ವೈಫ್ ಮಾಡೋದೆಲ್ಲ ರುಚಿಯಾಗಿರುತ್ತೋ. ಸಾಕು ರೀ. ಸಾಕು. ತುಂಬ ಚೆನ್ನಾಗಿದೆ ರೀ. ಒಂದು ನಿಜ ಹೇಳ್ಬೇಕಂದ್ರೆ ಈ ಉಪ್ಪಿಟ್ಟು ನನಗೆ ಅಮೃತ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಟೇಸ್ಟು ಸೂಪರಾಗಿದೆ. ಹೌದೇನ್ರಿ? ಹ್ಞೂ ನಿಮಗೆ ಹಶು ಆಗ್ತಾ ಇದೆ ಅಂತ ಬೇಗ ಉಪ್ಪಿಟ್ಟು ಮಾಡಿದೆ. ಮಧ್ಯಾಹ್ನ ಲಂಚಿಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ನಾನು. ಹ್ಞೂ ಏ ಮಗ, ಹ್ಮ್. ಈ ಉಪ್ಪಿಟ್ಟನ್ನ ಇಷ್ಟಪಡದೇ ಇರೋರು ಕೂಡ ನನ್ನ ವೈಫ್ ಮಾಡಿದಾಳಂದ್ರೆ 2-3 ಸಾರಿ ತಿಂತಾರೆ. ನೀನ್ ತಿನ್ನು ಮಗ. ಹ್ಞೂ ಏನೋ ರಘು, ಸಡನ್ನಾಗಿ ಬೆಂಗಳೂರಿಗೆ ಬಂದಿದ್ದು ಏನು ವಿಷಯ? ಫೋನಲ್ಲಿ ಕೇಳಿದ್ರೆ ಏನು ಸರಿಯಾಗಿ ಉತ್ತರ ಕೊಡಲಿಲ್ಲ. ಯಾಕೆ, ಏನಾಯಿತು? ಅದೇನೂ ಇಲ್ಲ ಮಚ್ಚಿ. ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಕಾರ್ ತೊಗೊಳ್ಳೋಣ ಅಂತ ಬಂದೆ. ನಮ್ಮೂರಿಗಿಂತ ಬೆಂಗಳೂರಿನಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಕಣಲ್ಲಿ ಬಂದೆ. ಓ ಸೂಪರ್ ಮಗ. ಕಾರ್ ತೊಗೊಬೇಕಂತ ಅಂದ್ಕೊಂಡಿದ್ದು ಒಳ್ಳೆ ವಿಷಯನೇ. ಆದರೆ ನಿನ್ನ ಬಜೆಟ್ ಎಷ್ಟು ಮಗ? ಇವಾಗ ನಿನ್ನ ಕೈಯಲ್ಲಿ ದುಡ್ಡು ಎಷ್ಟಿದೆ? ಒಂದು 3 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಆ ಬಡ್ಜೆಟ್ನಲ್ಲಿ ಒಳ್ಳೆ ಕಾರ್ ಸಿಗುತ್ತಲ್ವಾ? ಏನೋ ಈ ಥರ ಕೇಳ್ತಾ ಇದೆಯಾ? ಹೇಯ್, 3 ಲಕ್ಷದಲ್ಲಿ ಒಳ್ಳೆ ಕಂಡೀಷನ್ ಇರೋ ಕಾರನ್ನೇ ತಗೋಬೋದು. ನೀನೇನಕ್ಕೆ ಟೆನ್ಷನ್ ಆಗ್ತೀಯಾ? ನಾನು ನೋಡ್ಕೊತೀನಿ ಬಿಡು. ನೀನೇ ಹೇಳ್ಬಿಟ್ಟೆ ಅಂದರೆ ಅದು ಕರೆಕ್ಟಾಗೇ ಇರುತ್ತೆ. ಸರಿ ಮಗ, ನೀನು ನೋಡೋಕ್ಕೆ ತುಂಬ ಟಯರ್ಡ್ ಆಗಿದೆಯಾ? ನೀನು ಚೆನ್ನಾಗಿ ರೆಸ್ಟ್ ಮಾಡು. ನಾವಿಬ್ಬರು ಸೇರಿ 4 ಗಂಟೆಗೆ ಹೊರಗಡೆ ಹೋಗಿ, ಇಲ್ಲಿ ಪಕ್ಕದಲ್ಲೇ ನನಗೆ ಗೊತ್ತಿರೋರು ಕಾರ್ ಡೀಲರ್ ಇದ್ದಾರೆ, ನಾವಲ್ಲಿ ಹೋಗಿ ಕಾರ್ ನೋಡ್ಕೊಂಬರೋಣ. ನಾವಲ್ಲಿ ಹೋಗೋವಾಗ ಒಂದು ಮೆಕ್ಯಾನಿಕ್ಕು ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಏಯ್, ಅದನ್ನೂ ನನ್ನ ಹತ್ರ ಹೇಳ್ಬೇಕಾ ನೀನು? ಇಲ್ಲಿ ಪಕ್ಕದಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ರು ಮೆಕ್ಯಾನಿಕ್ ಇದ್ದಾರೆ ಕಣೋ. ನಾವು ಹೋಗ್ಬೇಕಾದ್ರೆ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಣ. ನೀನು ನೋಡೋಕ್ಕೆ ತುಂಬ ಟಯರ್ಡಲ್ಲಿದೆ ಅನ್ಸುತ್ತೆ. ನೀನು ಹೋಗಿ ಫಸ್ಟ್ ರೆಸ್ಟ್ ಮಾಡು, ನಾವು ಆಮೇಲೆ ಮಾತಾಡೋಣ, ಸರಿನಾ? ಸರಿ ಕಣ. ಹ್ಞೂ